ರಮೇಶ್ ಬಾಬು ಸರ್, ಕೇಶವ್ ಸರ್ ವಿಶ್ಲೇಷಣೆಯನ್ನು ನೋಡಿದ್ರಿ. ಆಂಬಿಷಿಯಸ್ ಇದೆ, ಬಟ್ ಪ್ರಾಕ್ಟಿಕಲ್ ಅನ್ನೋ ಪ್ರಶ್ನೆ ಇದೆ. ಒಬ್ಬ ಆರ್ಥಿಕ ತಜ್ಞರಾಗಿ ಅವ್ರ ವಿಶ್ಲೇಷಣೆಯನ್ನು ನಾನು ಡಿಸ್ಪ್ಯೂಟ್ ಮಾಡಲ್ಲ. ಅವರು ಕೆಲವು ಅಂಕಿಅಂಶಗಳು ಬಿಟ್ಟರೆ ಇನ್ನು ಅವ್ರ ಅಪೇಕ್ಷೆ ಪಡೋಂಥದ್ದು, ಅವ್ರು ವಿಶ್ಲೇಷಣೆ ಮಾಡಿದ್ದಂಥದ್ದು ಅಷ್ಟು ನಾನು ಸ್ವೀಕಾರ ಮಾಡ್ತೀನಿ. ಮತ್ತು ಅವ್ರು ಪಾಸಿಟಿವ್ ಆಗಿ ಹೇಳಿದ್ದಾರೆ, ಒಳ್ಳೆ ಬಜೆಟ್ ಅನ್ನೋ ಮಾತುಗಳನ್ನ ಹೇಳಿದರೆ ಅಷ್ಟರ ಮಟ್ಟಿಗೆ ನಾನು ಅದನ್ನು ಸ್ವೀಕಾರ ಮಾಡ್ತೀನಿ. ಮತ್ತು ಅವ್ರು ಕೊಟ್ಟಿರೋ ಸಜೆಷನ್ಸು ಸ್ವೀಕಾರ ಮಾಡ್ತೀನಿ. ನಾವು ಸರ್ಕಾರ ನಡೆಸೋಂಥವ್ರು ಒಳ್ಳೆ ಸಲಹೆ ಬಂದಾಗ ಸ್ವೀಕಾರ ಮಾಡಬೇಕಾಗತ್ತೆ, ಅದನ್ನು ರಿವ್ಯೂ ಮಾಡ್ಕೋಬೇಕಾಗತ್ತೆ. ಮತ್ತು ಇವೆಲ್ಲದರ ಮಧ್ಯೆ ಅವ್ರು ಹೇಳಿದ್ರು ಸಿದ್ದರಾಮಯ್ಯನವರು ಒಳ್ಳೆ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ, ಒಳ್ಳೆ ಬಜೆಟ್ ಕೊಟ್ಟಿದ್ದಾರೆ, ಒಂದು ಆ್ಯಂಬಿಷನ್ ಬಜೆಟು ಮತ್ತು ಒಳ್ಳೆ ಈ ವಿಚಾರಗಳನ್ನ ಇಟ್ಕೊಂಡಿದ್ದಾರೆ. ಅಂದರೆ ರಾಜ್ಯದ ಪ್ರಗತಿಯ ಹಿನ್ನೆಲೆಯಲ್ಲಿ ಒಳ್ಳೆ ಅಂಶಗಳನ್ನ ಸೇರಿಸಿದ್ದಾರೆ ಅನ್ನೋ ಮಾತನ್ನು ಹೇಳಿದರೆ ನಾನು ಅದನ್ನು ಸ್ವೀಕಾರ ಮಾಡ್ತೀನಿ. ಆದರೆ ಅವರು ಪ್ರಾರಂಭದಲ್ಲಿ ಅದನ್ನು ಹೇಳಿದೆ ನಾನು, ಕೆಲವು ಅಂಕಿಅಂಶಗಳು ಅವ್ರಿಗೆ ನಮಗೂ ವ್ಯತ್ಯಾಸ ಇದೆ. ಈಗ ಅವ್ರು ಹೇಳಿದ್ರು 4,08,000 ಕೋಟಿ ಬಜೆಟ್ ಇತ್ತು, 4,08,000, ಮತ್ತು ಅದರಲ್ಲಿ 3,95,96 ಆಯಿತು, ಕಡಿಮೆ ಆಯ್ತು ಅಂತ. ಯಾಕೆ ಅಂತ ಹೇಳಿ ಅದನ್ನೊಂದು ಅವ್ರು ಕೈ ಬಿಟ್ಟರು. ನಾನು ಹೇಳ್ತೀನಿ, GST ಕೇಂದ್ರ ಸರ್ಕಾರ ಮಧ್ಯದಲ್ಲಿ ಕೆಲವನ್ನ ಎಕ್ಸೆಂಪ್ಷನ್ ಕೊಟ್ಟಿದ್ದರಿಂದ ನಾವೇ ನಿರೀಕ್ಷೆ ಇಟ್ಕೊಂಡಿದ್ದು 12,000ದಿಂದ 15,000 ಕೋಟಿ ಅದು ಕಡಿಮೆ ಆಯಿತು. ಅದು ಅಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ನಮಗೆ ಟೋಟಲ್ ಬಜೆಟ್ ಗಾತ್ರ ಕಡಿಮೆ ಆದಂಥದ್ದು ನೋಡಿ. 95-96ರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ರಾಜ್ಯದ ಪ್ರಥಮ ಹಣಕಾಸು ಸಚಿವರಾಗಿ 11,000 ಕೋಟಿ ರೂಪಾಯಿಗಳ ಬಜೆಟನ್ನು ಕೊಟ್ಟರು. ಮೊದಲನೇ ಬಜೆಟಲ್ಲಿ ಅವರೇನೋ ಸೋಷಿಯಲ್ ಜಸ್ಟಿಸು, ಸೋಷಿಯಲ್ ಕಮಿಟ್ಮೆಂಟು ಇಟ್ಕೊಂಡು ಬಜೆಟನ್ನು ಕೊಟ್ಟರು. ಇವತ್ತು ಸಹ 17ನೇ ಬಜೆಟು ಇಡೀ ದೇಶದಲ್ಲಿ 3ನೇ ಮುಖ್ಯಮಂತ್ರಿಗಳು 17ನೇ ಬಜೆಟ್ ಕೊಡ್ತಾ ಇರ್ತಕ್ಕಂಥದ್ದು. ಜ್ಯೋತಿ ಬಸು ಮತ್ತು ಗುಜರಾತ್ ವಾಜಪೇಯಿ ಪಟೇಲ್ ಬಿಟ್ಟರೆ ಇವರೇ ಅತಿ ಹೆಚ್ಚು ಬಜೆಟ್ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಜನಸಾಮಾನ್ಯರು ಮಾತಾಡ್ತಾ ಇರ್ತಕ್ಕಂಥದ್ದು ಇಷ್ಟು ಬ್ಯಾಲೆನ್ಸ್ ಆಗಿ ಮತ್ತು ಸರ್ಕಾರಿ ಕಾರ್ಯಕ್ರಮಗಳನ್ನ, ಜನಪರ ಕಾರ್ಯಕ್ರಮಗಳನ್ನ ಉಳಿಸ್ಕೊಂಡು ಬಜೆಟ್ ಕೊಟ್ಟಿರ್ತಕ್ಕಂಥದ್ದು ಎಲ್ಲರೂ ಮೆಚ್ಚುವಂಥ ವಿಚಾರ. ನಾನು ನಮ್ಮ ಪಕ್ಷದ ಪರವಾಗಿ, ಕರ್ನಾಟಕದ ಜನರ ಪರವಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಅಭಿನಂದನೆಗಳನ್ನ ಹೇಳ್ತೇನೆ. ಇವತ್ತೇನು 4,48,000 ಕೋಟಿ ಬಜೆಟನ್ನು ಕೊಟ್ಟಿದ್ದಾರೆ. ಭಾಳ ಪ್ರಮುಖವಾಗಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಸಾಲ ಮಾಡಿದ್ದಾರೆ ಅಂತೇಳಿ. ಯಾಕೆಂದರೆ ನಾವು ನೇರವಾಗಿ ವಿಚಾರಕ್ಕೆ ಬರ್ತೀವಿ. ಹೌದು, ಈಗ ಆಯಿತು, ನಮ್ಮ ಸರ್ಕಾರ ಈಗಾಗಲೇ 3ನೇ ಬಜೆಟ್ ಕೊಟ್ಟಿದ್ದಾರೆ. ಮೊದಲನೇ ಬಜೆಟಲ್ಲೇ ನಾವು ಗ್ಯಾರಂಟಿಗಳು 56,000 ಕೋಟಿ ಬಜೆಟ್ ಇದನ್ನ ಗ್ಯಾರಂಟಿಗಳು ಕೊಟ್ಟು ಅವತ್ತಿಂದ ನಡೆಸ್ಕೊಂಬಂದಿದ್ದೀವಿ. ನಾಟ್ ಓನ್ಲಿ ಗ್ಯಾರಂಟಿ, ರೈತರಿಗೆ ಉಚಿತ ವಿದ್ಯುತ್ ಕೊಡ್ತಾ ಇರೋದಕ್ಕೆ 26,000 ಕೋಟಿ ವಾರ್ಷಿಕವಾಗಿ ಕೊಡ್ತಾ ಇದ್ದೀವಿ. ಅದಲ್ಲದೆ ಏನು ಸೋಷಿಯಲ್ ಕಮಿಟ್ಮೆಂಟ್ಗಳೇನಿದೆ, ನೀವು ಪೆನ್ಷನ್ಗಳಿರ್ಬೋದು, ಓಲ್ಡ್ ಏಜ್ ಇರ್ಬೋದು, ವಿಡೋ ಪೆನ್ಷನ್ ಇರ್ಬೋದು, ಈ ಥರದ್ದೇನಿದೆ ಅದಕ್ಕೆ ಸುಮಾರು 15,000 ಕೋಟಿ ಕೊಡ್ತಾ ಇದ್ದೀವಿ. ಒಟ್ಟಾರೆ 1,09,000 ಕೋಟಿ ರೂಪಾಯಿಗಳನ್ನ ವಾರ್ಷಿಕವಾಗಿ, ನಾಟ್ ಓನ್ಲಿ ಗ್ಯಾರಂಟಿ, ಎಲ್ಲ ಸರ್ಕಾರಿ ಸಾಮಾಜಿಕ ಕಾರ್ಯಕ್ರಮಗಳಿಗೆ ಸಿದ್ದರಾಮಯ್ಯ ಸರ್ಕಾರ ಕೊಡ್ತಾ ಇದೆ. ತಾವಾಗಲೇ ಮಾತಾಡ್ತಾ ಹೇಳಿದ್ರಿ ಕಮಿಟೆಡ್ ಎಕ್ಸ್ಪೆಂಡಿಚರ್ ಅಂತೇಳಿ. ಈಗೇನು ನಾವು ಕೆಲವನ್ನ ಪೆನ್ಷನ್ನು ನಮ್ಮ ಬಜೆಟ್ ಗಾತ್ರಕ್ಕೆ ಅನುಗುಣವಾಗಿ, ಇದು ದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ಬೆಲೆ ಏರಿಕೆಗೆ ಅನುಗುಣವಾಗಿ ಪೆನ್ಷನ್ ಜಾಸ್ತಿ ಮಾಡಲೇಬೇಕಾಗುತ್ತೆ. ಅದು ಕಮಿಟೆಡ್ ಎಕ್ಸ್ಪೆಂಡಿಚರು. ಇವತ್ತು 10,000 ಕೊಡ್ತಾ ಇದ್ದರೆ ಅವ್ರಿಗೆ 12,000 ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಅದು ಎಕ್ಸ್ಪೆಂಡಿಚರ್ ಜಾಸ್ತಿ ಆಗಿದೆ. ಬಿಟ್ಟರೆ ಒಂದು ಪ್ರಮುಖವಾದ ಪ್ರಶ್ನೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತಾಯಿತು, ನಾವು ಗ್ಯಾರಂಟಿ ಪ್ರೋಗ್ರಾಮ್ನ ನಮ್ಮ ಸರ್ಕಾರ ಬಂದಾಗ ಕೊಟ್ಟಿದ್ದೀವಿ, ಸಾಲ ಮಾಡ್ತಾಯಿದ್ದೀವಿ. ಹಿಂದೆ ಗ್ಯಾರಂಟಿ ಪ್ರೋಗ್ರಾಮ್ ಇರಲಿಲ್ಲಲ್ಲ, BJP ಸರ್ಕಾರ ಇತ್ತಲ್ಲ, ಇವ್ರು ಯಾಕೆ ಸಾಲ ಮಾಡಿದ್ರು? ಬಸವರಾಜ ಬೊಮ್ಮಾಯಿ ಸರ್ಕಾರದಲ್ಲಿ 70,000 ಕೋಟಿ ಸಾಲ. ಸಾಲ ಅನ್ನೋದು ನಮ್ಮ ಆರ್ಥಿಕ ವ್ಯವಸ್ಥೆ, ಬಜೆಟ್ ವ್ಯವಸ್ಥೆ ಬಂದಾಗಲಿಂದಲೂ ಆ ಬಜೆಟ್ ಗಾತ್ರಕ್ಕೆ ಅನುಗುಣವಾಗಿ ಸಾಲವನ್ನು ಮಾಡ್ಕೊಂಬಂದಿರ್ತಕ್ಕಂಥದ್ದು ಎಲ್ಲ ಸರ್ಕಾರಗಳು ಮಾಡಿದ್ದಾವೆ, ಮುಂದಕ್ಕೂ ಮಾಡ್ತವೆ. ಕೇಶವ್ ಅವರು ಒಂದು ವಿಷಯ ರೇಸ್ ಮಾಡಿದರು, ಒಟ್ಟಾರೆ ಸಾಲದಲ್ಲಿ ಎಷ್ಟು ಪ್ರಮಾಣವನ್ನು ನೀವು ಕ್ಯಾಪೆಕ್ಸ್ಗೆ ಹಾಕ್ತಾ ಇದ್ದೀರಿ ಅಂತ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಷ್ಟು ಮಾಡ್ತಾ ಇದ್ದೀರಿ, ಅಸೆಟ್ ಕ್ರಿಯೇಷನ್ ಎಷ್ಟು? ಈಗ ಅದನ್ನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅದು ಮ್ಯಾಟರ್ ಆಗಲ್ಲ. ಅಲ್ಲ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನೀವೇ ಹೇಳಿದ್ರಿ 74,000 ಕೋಟಿ ಚಿಲ್ಲರೆ ತಾವೇನು ಒಂದು ಕೋಟ್ ಮಾಡಿದ್ರಿ, ತಾವು ಹೇಳಿದ್ರಿ. ನಾನು ಈಗ ಅದನ್ನು ಹೇಳಿದ್ರೆ ಸೋಷಿಯಲ್ ಕಮಿಟ್ಮೆಂಟು. ಈಗ ಕೇಂದ್ರದಲ್ಲಿ BJP ಸರ್ಕಾರ ಇದೆ, ಅವ್ರು ಯಾವ ಗ್ಯಾರಂಟಿ ಸ್ಕೀಮು ಈ ದೇಶದಲ್ಲಿ ಕೊಡ್ತಾ ಇಲ್ಲ. ಅವರು 2014ರಲ್ಲಿ ಮೋದಿರವರ ಸರ್ಕಾರ ಬಂದಾಗ ಇಡೀ ದೇಶದ ಸಾಲ ಎಷ್ಟು? 60 ಲಕ್ಷ ಕೋಟಿ. ಇವತ್ತೆಷ್ಟಿದೆ? ಅವ್ರನ್ನ ಯಾವ ಗ್ಯಾರಂಟಿ ಸ್ಕೀಮ್ ಕೊಟ್ಟಿಲ್ಲ ಈ ದೇಶದ ಜನಕ್ಕೆ. 200 ಲಕ್ಷ ಕೋಟಿ. 55 ಲಕ್ಷ ಕೋಟಿ ಬಜೆಟ್ ಏನು ಕೊಡ್ತೀರಾ, ಅಲ್ಲಿರ್ತಕ್ಕಂಥ ಟೋಟಲ್ ಸಾಲ 200 ಲಕ್ಷ ಕೋಟಿ. ಅಂದರೆ ಆಯಾ ಸರ್ಕಾರಗಳು ಅವರ ಬಜೆಟ್ಗೆ ಅನುಗುಣವಾಗಿ ನಮ್ದೇನು ಆರ್ಥಿಕ ಶಿಸ್ತು ಅಂತ ಏನು ಕರಿತೀವಿ ಕರ್ನಾಟಕದಲ್ಲಿ. ಸೆಂಟ್ರಲ್ ಬಜೆಟ್ ಇತ್ತೀಚೆಗಷ್ಟೇ ಆಯಿತು. ಅವ್ರು ಹೇಳಿದ್ರು ನಾವು ಅಧಿಕಾರಕ್ಕೆ ಬಂದಾಗಿನಿಂದ ಕ್ಯಾಪೆಕ್ಸ್ 10 ಪಟ್ಟು ಜಾಸ್ತಿ ಆಗಿದೆ. ನಾಟ್ 10%, 10% ಅಲ್ಲ, 10 ಪಟ್ಟು ಜಾಸ್ತಿ ಆಗಿದೆ. ನಿಮಗೆ ಆಯಿತು, 12 ಲಕ್ಷದ ಚಿಲ್ಲರೆ ಕೋಟಿ ಕ್ಯಾಪೆಕ್ಸ್ ತಂದಿದ್ದೀವಿ. ನೀವು ಹೇಳ್ತಿದ್ದೀರಾ, ಅಂಕಿಅಂಶಗಳು ಹೇಳೋದಕ್ಕೆ ಚೆನ್ನಾಗಿರುತ್ತೆ. ನಂದೊಂದು ಸರಳವಾದ ಪ್ರಶ್ನೆ. ಇವತ್ತು ಸನ್ಮಾನ್ಯ ಅಶೋಕ್ ರವರು, ಛಲವಾದಿ ನಾರಾಯಣಸ್ವಾಮಿ ಅವರಾರ ಪಾಪ ಎಲ್ಲ ಚಂಬು ಇಟ್ಕೊಂಡು ಪ್ರತಿಭಟನೆ ಮಾಡೋರು. ಅವ್ರದ್ದು ಯಾಕೆಂದ್ರೆ ಅವ್ರ ಸಿಂಬಲ್ ಅದು ಚಂಬು, ಜನಕ್ಕೆ ಕೊಟ್ಟಿದ್ದಾರೆ, ಅದನ್ನ ಇಟ್ಕೊಂಡು ಪ್ರತಿಭಟನೆ ಮಾಡಿದ್ದಾರೆ. ಕೇಂದ್ರದಲ್ಲಿ ಈಗ ನಿನ್ನೆ ಅವರಾರ ನಮ್ಮ ಹುಬ್ಳಿ MLA ಅವರು ಸಹ ಒಂದು ಪ್ರೆಸ್ ಮೀಟ್ ಮಾಡಿ ಮಾತಾಡಿದ್ದಾರೆ. ಯಾವುದು ನಾವೇನು
STP-TSP ಯೋಜನೆ ಇದೆ ಅಂತೇಳಿ. ಕರ್ನಾಟಕದಲ್ಲಿ ಪ್ರಥಮ ರಾಜ್ಯ STP-TSP ಯೋಜನೆಯನ್ನು ಜಾರಿಗೆ ತಂದಂಥದ್ದು. ಐ ಥಿಂಕ್ ಆಂಧ್ರ ಪ್ರದೇಶ ಬಿಟ್ಟರೆ ನೆಕ್ಸ್ಟ್ ನಾವು ಜಾರಿಗೆ ಅಲ್ಲ, ಈ ಕ್ಯಾಪೆಕ್ಸ್ ವಿಷಯ ಮುಗಿಸ್ಕೊಂಡು ಕ್ಯಾಪೆಕ್ಸ್ ವಿಷಯಕ್ಕೆ ಬರ್ತೀನಿ. ಟೋಟಲ್ ಸಾಲದಲ್ಲಿ ಒಂದು ನಿಮಿಷ ಬರ್ತೀನಿ. ಈಗ ನಾವು ಜನಸಂಖ್ಯೆಗೆ ಅನುಗುಣವಾಗಿ ನಮ್ಮ ಬಜೆಟಲ್ಲಿ ಬೇರೆ ಇಲಾಖಾವಾರು ಬಿಟ್ಬಿಟ್ಟು SCP-TSPಗೆ 10% ಹಣ ಸಿದ್ದರಾಮಯ್ಯ ಕೊಡ್ತಾ ಇದ್ದಾರೆ. ನೀವು ಇಡೀ ಕೇಂದ್ರ ಸರ್ಕಾರದಲ್ಲಿ 55 ಲಕ್ಷ ನೀವು ಕೊಡ್ತಾ ಇದ್ದೀರಲ್ಲ ಬಜೆಟು, SCP-TSP ಯೋಜನೆ ಇಲ್ಲ ನಿಮ್ಮಲ್ಲಿ ಒಂದು, ಅದಿರಲಿ. ಒಟ್ಟಾರೆ ನಿಮ್ಮ ಸರ್ಕಾರದಲ್ಲಿ ಇನ್ಕ್ಲೂಡಿಂಗ್ ಆಲ್ ಡಿಪಾರ್ಟ್ಮೆಂಟು SCಗಳಿಗೆ ನೀವು ಕೊಡ್ತಾ ಇರೋ ಅನುದಾನ ಎಷ್ಟು ಟೋಟಲ್ ನಿಮ್ಮ ಬಜೆಟಲ್ಲಿ? ಅಲ್ಲೇ 4.5%. ಆ ಪ್ರಕೋಷ್ಠದವ್ರು ಕೂತ್ಕೊಂಡಿಲ್ಲ. ನಾನು ಹೇಳ್ತೀನಿ ಇಲ್ಲಿ, ನನ್ನ ಹತ್ರ ಇದೆ ಅಂಕಿಅಂಶ. 4.5%. STಗಳು ಕೊಡ್ತಾ ಇರೋದು 3%. ಭಾಷಣ ಹೊಡೆಯೋಕ್ಕೆ BJPಗೆ ಚೆನ್ನಾಗಿರುತ್ತೆ. ನೀವು ಮೂಲಭೂತ ಸೌಕರ್ಯ ಕೊಟ್ಟಿಲ್ಲ, ಇದಕ್ಕೆ ಕೊಟ್ಟಿಲ್ಲ. ಹೌದು, ನಾವು ಒಂದೊಂದು ಸಂದರ್ಭದಲ್ಲಿ ಲಾಸ್ಟ್ ಟೈಮ್ ನಮ್ಮ ಸರ್ಕಾರದಲ್ಲಿ ಕರ್ನಾಟಕದಲ್ಲಿ ಮೂಲಭೂತ ಸೌಕರ್ಯಕ್ಕೆ ಕೊಡಬೇಕು ಅಂತೇಳಿ ಆದ್ಯತೆಯನ್ನು ಕೊಟ್ಟಿದ್ದೇವೆ. ಇವತ್ತು ಕೇಶವರವರು ಹೇಳಿದ್ರು ಇಲಾಖಾವರು ಕೆಲವು ಕಡಿಮೆ ಆಗಿದೆ ಅಂತೇಳಿ. ಇವತ್ತು ಸಹ ನಮ್ಮ ಪ್ರಿಯಾರಿಟಿ 10% ಟೋಟಲ್ ಬಜೆಟಲ್ಲಿ 10%, 47,224 ಕೋಟಿ ಕೊಟ್ಟಿರ್ತಕ್ಕಂಥದ್ದು ಶಾಲಾ ಶಿಕ್ಷಣ. ಜನರಲಿ ನಾವು ಕಳೆಯುವಂಥದ್ದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಅಂತೇಳಿ, ಅದನ್ನು ಶಾಲಾ ಶಿಕ್ಷಣ ಅಂತೇಳಿ ಮಾರ್ಪಾಡಾಗಿದೆ. ಹೆಚ್ಚು ಆದ್ಯತೆ ಕೊಟ್ಟಿರ್ತಕ್ಕಂಥದ್ದು ಶಾಲಾ ಶಿಕ್ಷಣಕ್ಕೆ 47,000 ಕೋಟಿ. ಹೌದು 0.5% ಆ ಕಡೆ ಈ ಕಡೆ ಆಗುತ್ತೆ ಬಜೆಟ್ ಗಾತ್ರಕ್ಕೆ ಅನುಗುಣವಾಗಿ. ಬಟ್ ನೀವೇನು ಲಾಸ್ಟ್ ನಾವು 24-25 ಬಜೆಟಲ್ಲಿ ಏನು ಅಲೋಕೇಶನ್ ಕೊಟ್ಟಿದ್ದೀವಿ, ಇವತ್ತೇನು ಅಲೋಕೇಶನ್ ಕೊಟ್ಟಿದ್ದೀವಿ, ಸ್ಲೈಟ್ ಡಿಫ್ರೆನ್ಸ್ ಬಿಟ್ಟರೆ ನಮ್ಮ ಪ್ರಿಯಾರಿಟಿಗಳೆಲ್ಲೂ ಬದಲಾವಣೆ ಆಗಿಲ್ಲ. ನೀವು ಮೂಲಭೂತ ಸೌಕರ್ಯ ಇರ್ಬೋದು, ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ಗ್ರಾಮೀಣಾಭಿವೃದ್ಧಿ ಇರ್ಬೋದು, PWD ಇರ್ಬೋದು, ಏನೇನು ಅಲೋಕೇಶನ್ ಕೊಟ್ಟಿದ್ದೀವಿ ಸಿದ್ದರಾಮಯ್ಯನವ್ರು ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು, ಅಷ್ಟೆಲ್ಲ ಮಾತಾಡೋರು ನೀವು ಹಿಂದೆ BJP ಸರ್ಕಾರ ನೀವು ಯಾವ ಗ್ಯಾರಂಟಿಯನ್ನು ಕೊಟ್ಟಿಲ್ಲ, ಸಾಲ ಯಾಕೆ ಮಾಡೋದ್ರಿ? ನಾನು ಜನಸಾಮಾನ್ಯನ ದೃಷ್ಟಿಕೋನದಿಂದ 2 ಆ್ಯಂಗಲ್ನಲ್ಲಿ ಒಂದು ಬಜೆಟನ್ನು ನೋಡ್ತೀವಿ ಸರ್. ಒಂದು ಆರ್ಥಿಕ ಶಿಸ್ತು ಎಷ್ಟರ ಮಟ್ಟಿಗೆ ಕಾಪಾಡಿಕೊಂಡಿದ್ದಾರೆ, ಇನ್ನೊಂದು ಫ್ಯೂಚರಿಸ್ಟಿಕ್ ಆಗಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಷ್ಟು ಸರ್ಕಾರ ಮಾಡ್ತಾ ಇದೆ. 2 ಪ್ರಮುಖ ಮಾನದಂಡಗಳನ್ನು ಇಟ್ಕೊಂಡು ನಾವು ನೋಡ್ತೀವಿ. ಸೊ ತಾವು ಒಪ್ಕೊಳ್ತಾ ಇದ್ದೀರಿ ಬಜೆಟ್ ಗಾತ್ರದ ಪರ್ಸೆಂಟೇಜ್ ತೆಗೆದಾಗ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕಡಿಮೆ ಆಗಿದೆ ಅಂತ. ಅದಕ್ಕೆ ಕಾರಣ ಸಾಮಾಜಿಕ ಯೋಜನೆಗಳು ಅಂತೀರಿ ನೀವು. ಸಾಮಾಜಿಕ ಯೋಜನೆಗಳು ಒಂದೇ ಅಲ್ಲ. ಈಗ ರೆವಿನ್ಯೂ ವಿಷಯ ಆಗಲೇ ಮಾತಾಡ್ತಾ ಇರೋದು. ನಮ್ಮ ರೆವಿನ್ಯೂ ಮೇಲೂ ಸಹ ನಾವು ಅದನ್ನೆಲ್ಲ ನಿರ್ದಿಷ್ಟವಾಗಿ ಹೇಳಬೇಕಾಗತ್ತೆ. ಈಗ 39,000 ಕೋಟಿ 40,000 ಕೋಟಿ ಎಕ್ಸ್ಚೇಂಜಲ್ಲಿ ನಿರೀಕ್ಷೆ ಮಾಡಿದ್ರು. ಈ ಸಲ 45,000 ಕೋಟಿ ನಿರೀಕ್ಷೆ ಮಾಡಿದ್ದಾರೆ ಅಂತೇಳಿ. 1 ಲಕ್ಷ ಚಿಲ್ಲರೆ ಕೋಟಿ ಹೋದ ನಾವು ವಾಣಿಜ್ಯ ತೆರಿಗೆನಲ್ಲಿ ಮಾಡಿದ್ವಿ. ಈಗ 1.25 ಲಕ್ಷ ಕೋಟಿನ ನಾವು ಟಾರ್ಗೆಟ್ ಮಾಡಿದ್ದೀವಿ. ನಮ್ಮ ಬಜೆಟ್ ಗಾತ್ರ ಜಾಸ್ತಿ ಆದಾಗ ಅದು ಸ್ವಾಭಾವಿಕ, ಅದರಲ್ಲೇನು ಅತಿಶಯೋಕ್ತಿ ಅಥವಾ ಇನ್ನೇನೋ ಮಾಡಿಬಿಡ್ತೀವಿ ಅಂತ ಅಲ್ಲ. ನಮಗೆ ನೀವು ಟೋಟಲ್ ಏನು ಕೇಂದ್ರದಿಂದ ಬರೋಂಥ ಅನುದಾನಗಳಿರ್ಬೋದು, ಗ್ರಾಂಟ್ ಇನ್ ಏಡ್ ಇರ್ಬೋದು, ಅಥವಾ ನಮಗೆ ಡಿವಾಲ್ಯೂಷನ್ ಆಫ್ ದ ಟ್ಯಾಕ್ಸ್ ನಮಗೆ ಕೊಡುವಂಥ ಸಂಖ್ಯೆ ಕಡಿಮೆ ಆದಂಥ ಸಂದರ್ಭದಲ್ಲಿ ಬೇರೆ ರೀತಿಯಲ್ಲಿ ನಾವು ರೆವಿನ್ಯೂ ಜನರೇಟ್ ಮಾಡಬೇಕಾಗುತ್ತೆ. ಈ ದೇಶದಲ್ಲಿ GST ಕಾಯ್ದೆ ಬಂದ ನಂತರ ನಾಟ್ ಓನ್ಲಿ ಕರ್ನಾಟಕ, ಪ್ರತಿ ರಾಜ್ಯಗಳಿಗೆ ಸಂಪನ್ಮೂಲ ಕ್ರೋಢೀಕರಣ ಮಾಡ್ಕೊಳ್ಳೋದಕ್ಕೆ 5ರಿಂದ 6 ಬಾಬ್ ಅಷ್ಟೇ ಇರ್ತಕ್ಕಂಥದ್ದು. ಅದ್ರ ಮೇಲೆ ನೀವು ಹೋಗೋದಕ್ಕೆ ಅವಕಾಶನೇ ಇಲ್ಲ. ಹಿಂದೆ ಭಾಳ ಸಂದರ್ಭದಲ್ಲಿ ಆಗಲೇ ಯಾವುದೋ ಇನ್ನೊಂದು ಸಂದರ್ಭದಲ್ಲಿ ಅವ್ರು ಹೇಳಿದ್ರು, ಕೇಶವರು ಯಾರೊಬ್ಬ ಗ್ರೀನವ್ರು ಮಾತಾಡ್ತಾ ನಮ್ಗೆ ಅದು ಕಡಿಮೆ ಆಗಬೇಕು ಇದು ಕಡಿಮೆ ಆಗಬೇಕು. ಬೆಲೆ ಏರಿಕೆಗೆ ಸಂಬಂಧಪಟ್ಟಂಥದ್ದು ಕೇಂದ್ರ ಸರ್ಕಾರದ ವಿಚಾರ. ಇವತ್ತು ಹಿಂದೆ ಏನಾಗ್ತಾ ಇತ್ತು, ಇಲ್ಲಿ ಯಾವುದಾದ್ರು ಒಂದು ಹವಾಯಿ ಚಪ್ಪಲಿ ಕೊಂಡ್ಕೊತೀವಿ ಅಂದರೆ ಅಥವಾ ಯಾವುದೋ ಒಂದು ಬಟ್ಟೆ ಕೊಂಡ್ಕೊತೀವಿ ಅಂದರೆ ಟ್ಯಾಕ್ಸ್ ಹಾಕೋದಕ್ಕೆ ನಮ್ಮ ರಾಜ್ಯ ಸರ್ಕಾರಗಳಿಗೆ ಅವಕಾಶ ಇತ್ತು. ಇವತ್ತು ಆ ಅವಕಾಶಗಳು ಇಲ್ಲ. ಬೆಲೆ ಏರಿಕೆಗೆ ಸಂಬಂಧಪಟ್ಟಂತೆ ಅವ್ರಿಗೆ ಅಫ್ಕೋರ್ಸ್ ನಾವು ಟ್ಯಾಕ್ಸು ತೆರಿಗೆ ಮತ್ತೊಂದನ್ನ ಜಾಸ್ತಿ ಮಾಡಿದ್ದೀವಿ, ಇಲ್ಲ ಅಂತ ಹೇಳೋದಿಲ್ಲ. ಅಟ್ ದ ಸೇಮ್ ಟೈಮ್ ಈಗ ಅವರು ಮಾತಾಡ್ತಾ ಇವ್ರದ್ದು ಗೋವಿಂದ ಸ್ವಾಮಿ ಅವರ ರಿಪೋರ್ಟನ್ನು ಪ್ರಸ್ತಾಪ ಮಾಡೋರು. 174 ಗೋವಿಂದ ರಾವ್ ಅವರ ವರದಿ ಕೊಟ್ಟಿದ್ದಾರೆ. 175 ತಾಲೂಕು ಐಡೆಂಟಿಫೈ ಮಾಡಿದ್ದಾರೆ. ಇಷ್ಟೆಲ್ಲ ಹಣ ವಿನಿಯೋಗ ಆದರೂ ಸಹ ಅದು ತಲುಪಿಲ್ಲ ಅಂತೇಳಿ ಅಬ್ಸಲ್ಯೂಟ್ಲಿ ರಾಂಗ್. ಡಾಕ್ಟರ್ ನಂಜುಂಡಪ್ಪರವರು ರಿಪೋರ್ಟ್ ಕೊಟ್ಟಂಥ ಸಂದರ್ಭದಲ್ಲೂ ಸಹ ಈ ರಾಜ್ಯದಲ್ಲಿ ರಿಪೋರ್ಟ್ ಕೊಟ್ಟಂತಿದ್ದು 175 ತಾಲೂಕೆ. ಬಟ್ ಇವತ್ತೇನಾಗಿದೆ, ಪ್ಯಾರಾಮೀಟರ್ಸ್ ಇದೆ. ಅವರು ಒಂದು ಅಳತೆ ಮಾಡಬೇಕಾದ್ರೆ ಆ ಪ್ಯಾರಾಮೀಟರ್ಸ್ ಅನುಗುಣವಾಗಿ ಈ ತಾಲೂಕು ಅಭಿವೃದ್ಧಿ ಆಗಿಲ್ಲ ಅಂತ ಹೇಳ್ತಾರೆ. ಬಿಟ್ಟರೆ ನೀವು ಪರ್ ಕ್ಯಾಪಿಟಲ್ ಇನ್ಕಮ್ ತಗೊಳ್ಳಿ, ದೆಹಲಿ ಗೋವಾ ಬಿಟ್ಟರೆ ನಾವು ವಿ ಆರ್ ಇನ್ 3rd ಪ್ಲೇಸ್. ಅವತ್ತೇನು ನಂಜುಂಡಪ್ಪ ರಿಪೋರ್ಟ್ ಬಂದಾಗ ಪರ್ ಕ್ಯಾಪಿಟಲ್ ಇನ್ಕಮ್ ಏನಿತ್ತು, ಇವತ್ತೇನಿದೆ ಅಂದರೆ ಉಳಿದವರು ಸ್ವಲ್ಪ ಸ್ಪೀಡಾಗಿ ಹೋಗಿದ್ದಾರೆ, ಅವ್ರು ಇನ್ನೂ ಹಿಂದೆ ಇದ್ದಾರೆ ಅಂತ ಸರ್. ಅದು ಬಿಟ್ಟರೆ ಗೋವಿಂದ ರಾವ್ ಅವ್ರ ರಿಪೋರ್ಟಲ್ಲಿ ಯಾಕೆ ನಾನು ಅದೊಂದಕ್ಕೆ ಸೀಮಿತವಾಗಿ ನಾನು ಹೇಳ್ತಾ ಇದ್ದೀನಿ ಇದು ಮಾತನ್ನು. ಯಾಕೆ ಅಂದರೆ ಅವ್ರು 175 ತಾಲೂಕು ಬಂದಿದೆ, ಇಷ್ಟೆಲ್ಲ ವಿನಿಯೋಗ ಆಗಿದೆ, ಆಗಿಲ್ಲ ಅಂತಂದರೆ ಪ್ಯಾರಾಮೀಟರ್ಸ್ ಅವ್ರು ತೊಗೊಂಡಿರೋದು ವ್ಯತ್ಯಾಸ ಇರ್ಬೋದು. ಈಗ ಡಾಕ್ಟರ್ ಪರಮೇಶ್ವರ್ ಹೇಳ್ತಾ ಇದ್ರು, ತುಮಕೂರಲ್ಲಿ ತೊಗೊಂಡ್ರೆ ದಿ ಅಚೀವ್ಡ್ ಲಾಟ್. ನೀವು ಬೇರೆ ಎಂಪ್ಲಾಯ್ಮೆಂಟ್ ವಿಚಾರ ಇರ್ಬೋದು, ಇಂಡಸ್ಟ್ರಿ ವಿಚಾರ ಇರ್ಬೋದು, ಹೌಸಿಂಗ್ ಸ್ಕೀಮ್ ಇರ್ಬೋದು, ಬೆನಿಫಿಷಿಯರ್ಸ್ ಆರ್ ಮೋರ್.
ಬಟ್ ಆ ಪ್ಯಾರಾಮೀಟರ್ಸ್ ಅವ್ರು ಏನೋ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ, ಡೆವಲಪ್ಮೆಂಟ್ ಆಗಿಲ್ಲ ಅಂತ ಅಲ್ಲ, ಸಾಕು ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಆಗಿದೆ, ಮನೆಗಳು ಕೊಡಂತ ಜಾಸ್ತಿ ಆಗಿದೆ, ಕೇಂದ್ರ ಸರ್ಕಾರ ಸ್ಕಾಲರ್ಶಿಪ್ ಕೊಡಂತ ಜಾಸ್ತಿ ಆಗಿದೆ, ಪಬ್ಲಿಕ್ ಸ್ಕೂಲ್ ಕೊಡಂತ ಜಾಸ್ತಿ ಆಗಿದೆ, ಲಿಟರಸಿ ಪ್ರೋಗ್ರಾಮ್ ಜಾಸ್ತಿ ಆಗಿದೆ. ಸೊ ಹಾಗಾಗಿ ಒಟ್ಟಾರೆಯಾಗಿ ಸಿದ್ದರಾಮಯ್ಯ ಇವತ್ತೇನು ಈ ಜನಪರವಾದಂಥ ಕಾರ್ಯಕ್ರಮ 3 ವರ್ಷದಲ್ಲಿ ಕೊಟ್ಟಿದ್ದಾರೆ, ಹಿಂದಿಂದು 13ರಿಂದ 18 ಬೇರೆ, ಇವತ್ತು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರ, ಡಿ ಕೆ ಶಿವಕುಮಾರ್ ಸರ್ಕಾರ ಏನು ಜನಪರವಾದಂಥ ಯೋಜನೆಗಳು ಜಾರಿಗೆ ತಂದಿದ್ದಾರೆ, ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಓಕೆ, ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.